ಇಲ್ಲಿ ಗಂಗನಹಳ್ಳಿ ಭಾಗದಲ್ಲಿ ಸುಮಾರು ಒಂದು ಅರ್ಧ ನೀರು ಇದೇ ಮೋರಿಲಿ ಬರ್ಬೇಕಾಗಿದೆ. ಸುಮಾರು ಸರಿ ನಾವು ಮನವಿ ಕೊಟ್ಟಿದ್ವಿ. ಮನವಿ ಕೊಟ್ಟಾದ್ಮೇಲೆ ಸಿಮೆಂಟ್ ಮೋರಿನೂ ಕೂಡ ಮಾಡಿಕೊಟ್ಟವ್ರೆ. ಇದು ನಗರಸಭೆಯಿಂದ, ನಗರಸಭೆ ಇಂಜಿನಿಯರ್ ಇಂದ ಹಿಡಿದು ಕಮಿಷನರ್ ಇಂದ ಎಲ್ಲಾರ ಗಮನಕ್ಕೂ ತಂದಿದೆ. ಇದನ್ನ ಆಲ್ರೆಡಿ ಆಲೇನೆ ತಂದು ಮತ್ತೆ ಇದು ಆಗಿನೂ ಮೋರಿನೂ ಆಗಿನೂ ಈಗ ಮುಂದೆಗಡೆ ಅವ್ರೇನು ನಮಗೆ ನಮ್ಮ ಸರ್ವೆ ನಂಬರ್ ಅಲ್ಲಿ ಮೋರಿ ಬಂದಿಲ್ಲ, ನಾವು ಕೋರ್ಟಿಂದ ಸ್ಟೇ ತಂದಿದೀವಿ ಅಂತ ಹೇಳ್ಬಿಟ್ಟು JCB ಕರ್ಕೊಂಬಂದು ಮಣ್ಣು ಹಾಕಿರೋದ್ರಿಂದನ ಈ ಭಾಗದಲ್ಲಿ ಫುಲ್ ಈ ಲೇಔಟ್ ಫುಲ್ ಎಲ್ಲ ನೀರು ತುಂಬಿಕೊಂಡು ಮನೆಗಳಿಗೆಲ್ಲ ನೀರು ಹೋಗಿ ಮತ್ತೆ ಮನೆ ಬತ್ಲು ನೀರು ಸಹಿತ ಹೊರಗಡೆ ಬರ್ದಲೇನೆ ಹಾಲಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲ ಫುಲ್ ನೀರು ನಿಂತಿದೆ. ಆಮೇಲೆ ಈ ಜನಗಳಿಗೂ ಅಧಿಕಾರಿಗಳಿಗೂ ಎಲ್ಲ ಗಮನಕ್ಕೆ ತಂದಾಗಿದೆ. ಮತ್ತೆ BJP ಲೀಡರ್ಸ್ ಅವ್ರಿಗೂ ಕೂಡ ಎಲ್ಲರಿಗೂ ಈ ಥರ ಆಗಿದೆ ಸಮಸ್ಯೆ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ. ದಯವಿಟ್ಟು ಇದನ್ನು ಶಾಸಕರು ಗಮನ ಹರಿಸಿ ಇಲ್ಲಿರೋ ಅಂತಾರೆ ಎಲ್ಲರೂ BJP ಲೀಡರ್ಗಳೇನೆ. ಮತ್ತೆ ನಾವು ಎಲ್ಲ ಓಟ್ ಹಾಕಿರೋದನ್ನ ಎಲ್ಲ BJP ಅವ್ರಿಗೇನೆ ಓಟ್ ಹಾಕಿರೋದು. ಅದರಿಂದನ ದಯವಿಟ್ಟು ನೀವು ಒಳ್ಳೆ ಹೆಸರು ಮಾಡಿದ್ದೀರಾ ಶ್ರೀನಿವಾಸ್ SR ವಿಶ್ವನಾಥ್ ಅವರು, ದಯಮಾಡಿ ಅದರಿಂದನ ನೀವು ಬಂದು ಇದನ್ನ ನೀವೇ ಖುದ್ದಾಗಿ ನೋಡಿ ಇದನ್ನ ಬಗೆಹರಿಸ್ಕೊಡ್ಬೇಕಾಗಿದೆ. ಮತ್ತೆ ಇಲ್ಲಿ ಇವಾಗ ಮಳೆ ಇಲ್ದಲೆ ಬೇಸಿಗೆಲ್ಲ ಇಷ್ಟು ನೀರು ನಿಂತಿದೆ. ಮಳೆ ಬಂತು ಅಂದ್ರೆ ಈ ಲೇಔಟ್ ಫುಲ್ ಕೆರೆಗಿಂತಲೂ ಜಾಸ್ತಿ ಆಗುತ್ತೆ. ಮತ್ತೆ ಇದು ಈ ರೋಡು ಈ ಮೋರಿನ 2 ಬಾರಿ ನೀವು ಗುದ್ಲಿ ಪೂಜೆ ಮಾಡಿದ್ದೀರಾ. ದಯವಿಟ್ಟು ಅದನ್ನ ಬೇರೆ ಬೇರೆ ಕಾರಣ ನೀಡ್ಬಿಟ್ಟು ಬೇರೆ ಕಡೆ ಚೇಂಜ್ ಮಾಡಿದ್ರೆ ಅದರಿಂದ ಇದನ್ನ ಮೋರಿ ಮತ್ತೆ ವಿತ್ ರೋಡು ಅದನ್ನು ಬಗೆಹರಿಸ್ಕೊಡ್ಬೇಕು. ಈಗ ಸದ್ಯಕ್ಕೆ ಇದು ಹೆಚ್ಚು ಕಮ್ಮಿ 4 ಅಡಿ ಹೈಟ್ ಆಳ ಇದೆ ಮೋರಿ, 6 ಅಡಿ. ಯಾವಾರ ಚಿಕ್ಕ ಮಕ್ಳುಗಳು ಅದ್ರ ಒಳಗಡೆ ಹೋದ್ರೆ ಬಿದ್ರೆ ಅದು ಪ್ರಾಣ ಹೋಗೋಂತ ಸಂದರ್ಭ ಇದೆ. ಹಾಗಾಗಿ ದಯವಿಟ್ಟು ಇದು ಮಾಡಬೇಕು. ಮೊನ್ನೆ ಎಲ್ಲ ಡೆಂಗ್ಯೂ ಜ್ವರ ಬಂದಿದೆ. ಇದು ಸುಮಾರು ಅಲ್ಲೇ 4 ದಿವಸದಿಂದನೂ ಈ ನೀರು ಕೊಳಚೆ ನೀರು ಸ್ಮೆಲ್ ಬರ್ತಾ ಇದೆ. ಇದನ್ನ ದಯವಿಟ್ಟು ಶಾಸಕರು ನೀವೇ ಬಂದು ಖುದ್ದಾಗಿ ನೋಡಿ ಇದನ್ನ ಬಗೆಹರಿಸ್ಕೊಡಿ. ಇಲ್ಲ DC ಅವ್ರಿಗೆ ಹೇಳ್ತಿರೋ ಇಲ್ಲ ನೀವೇ ಬರ್ತಿರೋ ಇದನ್ನ ಬಗೆಹರಿಸ್ಕೊಡ್ಬೇಕಾಗಿರೋದು ನಿಮ್ದೇನೆ. ಇದನ್ನೇನಾದ್ರು ಸಮಸ್ಯೆ ಬಗೆಹರಿಸ್ಲಿಲ್ಲ ಅಂದ್ರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಿ ಈ ಗಂಗನಹಳ್ಳಿ ಸರ್ಕಲಲ್ಲಿ ಒಂದು ಸ್ಟ್ರೈಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಅದರಿಂದ ದಯಮಾಡಿ ಇದನ್ನ ಒಂದು 2-3 ದಿನದೊಳಗಡೆ ನಮಗೆ ಬಗೆಹರಿಸ್ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ನಗರಸಭೆ ಕಮಿಷನರ್ಗಾಗಿರ್ಬೋದು, ಇಲ್ಲ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಇಲ್ಲ ಇವರು ಶಾಸಕರಿಗಾಗಿರ್ಬೋದು. ಇದನ್ನೇನಾದ್ರು ಗಮನಕ್ಕೆ ನೀವು ಮಾಡಲಿಲ್ಲ ಅಂದರೆ ನಾವು ಗಂಗನಹಳ್ಳಿ ಸರ್ಕಲಲ್ಲಿ ಇಲ್ಲ ನಗರಸಭೆ ಆಫೀಸ್ ಮುಂದೆಗಡೆ ಸ್ಟ್ರೈಕ್ ಮಾಡಿ ಹೋರಾಟ ಮಾಡೋ ಅಂಥದ್ದನ್ನು ನಾವು ಖಂಡಿತ ಮಾಡ್ತೀವಿ.